ಕುಸಿತಾ ಇತ್ತು ಮಣ್ಣು. ಕುಸ್ತು ಅಲ್ಲಿ ಮೇಲೆ ಇರ್ತಕ್ಕಂಥ ಮಸೀದಿ ಮತ್ತು ತಾಲೂಕಾ ತಹಸೀಲ್ದಾರ್ ಅವರ ಕಚೇರಿ ಕೂಡ ಇತ್ತು. ಅದರ ಪಕ್ಕದಲ್ಲಿ ನ್ಯಾಯಾಲಯದ ಕಟ್ಟಡ ಕೂಡ ಇದೆ. ಇದೆಲ್ಲ ಮನ್ಗೊಂಡು ಮತ್ತದು ಅದೇ ರೀತಿ ಜರಿತಾ ಹೋಗಬಾರ್ದು ಎಂದು ಇದಕ್ಕೇನಾದ್ರು ಒಂದು ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅತಿವೃಷ್ಟಿ ಹಾನಿ ಏನು ಫ್ಲಡ್ಗೆ ಬಿಡುಗಡೆ ಆಗುತ್ತೆ ಹಣದಲ್ಲಿ ಸುಮಾರು 1,86,00,000 ರೂಪಾಯಿ ಈ ಒಂದು ತಡೆಗೋಡೆ ಮಂಜೂರು ಮಾಡಿಸಿ ಇದಕ್ಕೆ PWD ಇಂಜಿನಿಯರು, PRD ಇಂಜಿನಿಯರ್ಸು, ಸ್ಟ್ರಕ್ಚರಲ್ ಇಂಜಿನಿಯರ್ಗಳು ಇವರೆಲ್ಲ ಅಭಿಪ್ರಾಯ ಪಡೆದು ಒಂದು ಸೂಕ್ತವಾದಂಥ ಒಂದು ಪ್ಲಾನ್ ಆ್ಯಂಡ್ ಎಸ್ಟಿಮೇಷನ್ ಮಾಡಿ ಈ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಅದಿವತ್ತು ಕಾರಣ ಗೊತ್ತಿಲ್ಲ ನಮಗೆ. ಅದು ಅಪಾಯದ ಹಂತವನ್ನು ತಲುಪಿದೆ. ಬ್ರೇಕಾಗಿ ಬಿದ್ದೋಗುವಂಥ ಸಾಧ್ಯತೆಗಳು ನಮಗೆ ಕಾಣ್ತಾ ಇದೆ. ಈ ವಿಚಾರ ತಿಳಿದ ತಕ್ಷಣ ನಾನು ಬೆಂಗಳೂರಿಂದಲೇ ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾನು ಪತ್ರ ಬರೆದಿದ್ದೆ. ನಾನು ಏನು ಪತ್ರ ಬರೆದೆ ಅಂದರೆ, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಪಟ್ಟಣದ ಗೋರಿಗುಡ್ಡ ಸಮೀಪ ನಿರ್ಮಾಣಗೊಂಡಿರುವ ತಡೆಗೋಡೆ ಹಾನಿಯಾಗಿದ್ದು ತುರ್ತು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2004-2005 ಸಾಲಿನಲ್ಲಿ ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ಸ್ ಅಂತ SDMF ಯೋಜನೆಯಡಿ ಶೃಂಗೇರಿ ಪಟ್ಟಣದ ಗೋರಿಗುಡ್ಡ ಸಮೀಪ ನಿರ್ಮಾಣಗೊಂಡಿರುವ ತಡೆಗೋಡೆಯು ಪ್ರಸ್ತುತ ಸುರಿದ ಮಳೆಯಿಂದ ಹಾನಿಯಾಗಿದ್ದು ತಡೆಗೋಡೆ ಕುಸಿಯುವ ಭೀತಿಯಿಂದ ಸಾರ್ವಜನಿಕರು ಆತಂಕಕ್ಕೀಡಾಗಿದ್ದಾರೆ. ಸದರಿ ತಡೆಗೋಡೆ ಸುತ್ತಮುತ್ತ ಜನವಸತಿ ಪ್ರದೇಶವಿರುವುದರಿಂದ ತುರ್ತು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಸದರಿ ತಡೆಗೋಡೆ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮ ವಹಿಸಿ ಹಾನಿಗೊಂಡಿರುವ ತಡೆಗೋಡೆಯನ್ನು ತುರ್ತಾಗಿ ದುರಸ್ತಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಾನು ಕೋರಿದ್ದೇನೆ. ಈಗಾಗಲೇ ನಾನು ಕರ್ತವ್ಯ ಮಾಡಿದ್ದೀನಿ. ಜೊತೆಗೆ ಇದಕ್ಕೆ ಬೇಕಾದಂಥ ಅಧಿಕಾರಿಗಳ ಒಂದು ಹಂತದಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಸ್ಪೆಷಲಿಸ್ಟ್ R. ಶ್ರೀನಿವಾಸ್ ರಾಜುರವರು ಕೂಡ ಬಂದಿದ್ದಾರೆ. ಇದ್ರ ಜೊತೆಗೆ PWD ಮತ್ತು PRED ನುರಿತ ತಜ್ಞ ಇಂಜಿನಿಯರ್ಗಳನ್ನ 4 ಟೀಮ್ಗಳನ್ನ ಕರೆಸ್ತಾ ಇದ್ದಾರೆ. ಕರೆಸಿ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಇದನ್ನು ಯಾವುದೇ ರೀತಿ ಅಪಾಯ ಆಗದಲ್ಲೇ ಇರೋ ರೀತಿ ರಿಸ್ಟೋರ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಅವ್ರು ಮಾಹಿತಿ ಕೊಡಬೇಕಾಗಿದೆ. ಜೊತೆಗೆ ರಿಸ್ಟೋರ್ ಮಾಡೋದಕ್ಕೆ ಏನೇನು ಅದಕ್ಕೆ ಅಸಿಸ್ಟೆನ್ಸ್ ಬೇಕು ಅದೆಲ್ಲ ಸರ್ಕಾರ ಭರಿಸಲಿಕ್ಕೆ ಕೊಡೋದಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನು ನಾನು ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಭರವಸೆಯನ್ನು ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಸಚಿವರು PRD ಸಚಿವರಾದ ಈಶ್ವರ್ ಖಂಡ್ರೆ ಅವ್ರ ಗಮನಕ್ಕೂ ಕೂಡ ತಂದಿದ್ದಾನೆ. ಇದು ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯ ಇದಕ್ಕೆ ರಿಸ್ಟೋರ್ ಮಾಡೋದಕ್ಕೆ ಏನೇನು ಬೇಕು ಆ ಫೆಸಿಲಿಟೀಸ್ ಕೊಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನಿನ್ನೆಯಲ್ಲಿ ಪ್ರತಿಭಟನೆಗಳು ಮತ್ತು ಕೆಲವು ಆರೋಪಗಳು ಕೇಳಿಬಂದಿದ್ದಾವೆ. ಪ್ರತಿಭಟನೆ ಸಾಂವಿಧಾನಿಕವಾದಂಥ ಅವರ ಹಕ್ಕದು. ಕಳಪೆ ಕಾಮಗಾರಿ ಅಂತ ಸಂದರ್ಭದಲ್ಲಿ ಜನರಿಗೆ ಏನಾದರೂ ತೊಂದರೆ ಆಗುವಂಥ ಏನಾದರೂ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಲ್ಲಿಯ ಕೆಳಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ವಿವಿಧ ಪಕ್ಷಗಳ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ಮಾಡುವಂಥದ್ದು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಅದಕ್ಕೆ ಅವ್ರು ತಂದು ಇಲ್ಲಿ ಪ್ರತಿಭಟನೆ ಮಾಡಿ ನನ್ನ ಅಧಿಕಾರಿಗಳ ಸರ್ಕಾರದ ಗಮನಕ್ಕೆ ತಂದಿರೋದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಂದು ಕಡೆ. ಇನ್ನೊಂದು ಕಡೆ ಕೆಲವು ಪೊಲಿಟಿಕಲಿ ಮೋಟಿವೇಟೆಡ್ ಆರೋಪಗಳಾಗಿದ್ದಾವೆ. ಪೊಲಿಟಿಕಲಿ ಮೋಟಿವೇಟೆಡ್ ಆರೋಪಗಳಾಗಬೇಕಾದ್ರೆ ಅವ್ರ ಕಾಲದಲ್ಲಿ ಏನೇನು ಆಗಿದ್ದಾವೆ ಅನ್ನೋದನ್ನು ಸ್ವಲ್ಪ ಅವ್ರು ನೆನೆಸಬೇಕಾಗ್ತದೆ. ಇದು ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ. ಒಂದು
ತನಿಖೆ ನಂತರ ಗೊತ್ತಾಗಬೇಕು. ಇದು ಸ್ಟ್ರಕ್ಚರಲ್ ಇಂಜಿನಿಯರ್ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಎಕ್ಸಿಕ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಇಂಜಿನಿಯರ್ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಜೊತೆಗೆ ಗುತ್ತಿಗೆ ಕೆಲಸ ಮಾಡುವಂಥ ಸಂದರ್ಭ ತಪ್ಪಾಗಿದ್ರೆ ಗುತ್ತಿಗೆದಾರನಲ್ಲೂ ಕ್ರಮ ಆಗಬೇಕಾಗುತ್ತೆ. ಗುತ್ತಿಗೆದಾರ ತಪ್ಪು ಮಾಡಿದ್ರೆ ಅವಾಗ ಇಂಜಿನಿಯರ್ ನಿಂತು ಮಾಡಿಸ್ಬೇಕು. ಇಂಜಿನಿಯರ್ ಕರ್ತವ್ಯ ಮಾಡಿಲ್ಲ ಅಂದ್ರೆ ಅವರಿಬ್ಬರು ಹೊಣೆಗಾರರಾಗ್ತಾರೆ. ಹಾಗಾಗಿ ಅವ್ರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳೋದಕ್ಕೆ ಬದ್ಧವಾಗಿದೆ ಅನ್ನುವ ಮಾತನ್ನು ತಪ್ಪಾಗಿದ್ರೆ, ಮಿಸ್ಟೇಕ್ ಆಗಿದ್ರೆ ಫ್ರಮ್ ದ ಸ್ಟ್ರಕ್ಚರಲ್ ಇಂಜಿನಿಯರ್ ಸೈಡ್ ಅಥವಾ ಇಂಜಿನಿಯರ್ PRD ಅವ್ರ ಸೈಡು ಅಥವಾ ಅದನ್ನು ನಿರ್ವಹಣೆ ಮಾಡುವಂಥ ಗುತ್ತಿಗೆದಾರರಿಂದ ತಪ್ಪಾಗಿದ್ರೆ ಅದನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರುವಂಥದ್ದು ಮತ್ತು ಅವ್ರ ಮೇಲೆ ಕಾನೂನಾತ್ಮಕ ಏನು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆ ಅದು ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಅವ್ರು ಪರಿಶೀಲನೆ ಮಾಡಿ ಇವ್ರಿಗೆಲ್ಲ ವರದಿಯನ್ನು ಆಧರಿಸಿ, ತಜ್ಞರ ವರದಿಯನ್ನು ಆಧರಿಸಿ ಸರ್ಕಾರಕ್ಕೆ ಅವರು ವರದಿ ಸಲ್ಲಿಸಿದರೆ ಖಂಡಿತ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕಾಗ್ತದೆ. ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಏನು ಈ ಅದನ್ನು ನಿರ್ವಹಣೆ ಮಾಡುವಂಥ ಇಂಜಿನಿಯರ್ಗಳ ಜವಾಬ್ದಾರಿ PRD ಇತ್ತು, ಅವರಲ್ಲಿ ನನ್ನ ನೋಟಕ್ಕೆ 100% ಲೋಪ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಏಕೆಂದರೆ ಒಂದು ಹೊಸದಾಗಿ ಒಂದು ಸ್ಟ್ರಕ್ಚರ್ ಕಟ್ಟುವಂಥ ಸಂದರ್ಭದಲ್ಲಿ ಒಂದು 50% ಮಡ್ ಅವ್ರು ಫಿಲ್ ಮಾಡಿ ಅದನ್ನು ಸ್ವಲ್ಪ ರೋಲ್ ತಗೊಂಡಾಗಿ ಒಂದು 4 ಕಡೆ ವೈಬ್ರೇಟರ್ ಹಾಕಿ ರೋಲ್ ಮಾಡಿ ಒಂದು 50% ಹಾಕಿ ಅಲ್ಲೇನಾದರೂ ವಾಟ್ರು ಏನು ಔಟ್ಲೆಟ್ ಹೋಗೋದಕ್ಕೆ ಏನಾಗ್ತದೆ ವಿ ಪೋಲ್ಸಲ್ಲಿ ನೀರು ಪಾಸಾಗಿ ಹೋಗೋದ ಥರ ಮಾಡಿ ಮತ್ತು ಇನ್ನೊಂದು ಸ್ಟೇಜಲ್ಲಿ ಹಂತದಲ್ಲಿ ಇನ್ನೊಂದು ಲೆವೆಲ್ ಮಣ್ಣೆತ್ತಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ನನಗಿಂತೆಲ್ಲ ನೂರಾರು ನೋಡಿದ್ದೀನಿ. ನನಗೆ ಪ್ರಾಕ್ಟಿಕಲ್, ನಾನೇನು ಇಂಜಿನಿಯರ್ ಅಲ್ಲ, ಪ್ರಾಕ್ಟಿಕಲ್ ಅನುಭವ ನನಗಂತೂ 100% ಇದೆ. ಅದರಲ್ಲಿ ಯಾರು ಯಾವುದೇ ನಾನು ಇದಕ್ಕಿಂತ ದೊಡ್ಡ ವಾಲು ನಮ್ಮ ಸ್ನೇಹಿತರ ತೋಟದಲ್ಲಿ ಅವ್ರ ಸ್ವಂತ ಖರ್ಚಲ್ಲಿ ಕಟ್ಟೋಂಥ ಸಂದರ್ಭದಲ್ಲಿ 100% ನಿರ್ವಹಣೆ. ಅವಾಗ ಕೊರೋನಾ ಸಂದರ್ಭ ಭಾಳ ಓಡಾಡೋಂಗಿರಲಿಲ್ಲ, ಪುರ್ಸೊತ್ತಿತ್ತು, ನಾನೇ ಮಾಡಿಸಿದ್ದೀನಿ. ಇದಕ್ಕಿಂತ ಎತ್ತರ ಮಣ್ಣು ತುಂಬಿಸಿದ್ದೀವಿ, ಕೆಸರು ಮಣ್ಣು ತುಂಬಿಸಿದ್ದೀವಿ. ಇವತ್ತು ಒಂದು ಸಿಂಗಲ್ ಕ್ರ್ಯಾಕ್ ಬಂದಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ತಪ್ಪಾಗಿದೆ, ತಪ್ಪಾದ್ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನು ನಿನ್ನೆ ಅಲ್ಲಿ ಅದ್ರ ಜೊತೆಗೆ ಅವ್ರು ಬರೀ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ನಮ್ಮ ಗಮನ ಸೆಳೆದು ಹೋಗ್ಬೋದಿತ್ತು. ಇದರಲ್ಲಿ ಏನು ಲಂಚದ ವ್ಯವಹಾರ ನಡೆದಿದೆ, ಪರ್ಸೆಂಟೇಜ್ ವ್ಯವಹಾರ ನಡೆದಿದೆ ಅನ್ನುವ ಆರೋಪನ ಅವ್ರು ಮಾಡಿದ್ದಾರೆ. ಇದಕ್ಕೂ ಸಂಬಂಧ ಇಲ್ಲ, ಇದೇ ಬೇರೆ. ಆರೋಪ ಮಾಡಬೇಕಾದ್ರೆ, ಭ್ರಷ್ಟಾಚಾರದ ಆರೋಪ ಮಾಡಬೇಕಾದ್ರೆ ಅವ್ರ ಕಾಲದಲ್ಲಿ ಏನಾಗಿತ್ತು ಅವ್ರು ಸ್ವಲ್ಪ ತಲೆಯಲ್ಲಿ ಇರ್ಬೇಕಲ್ಲ, ಅವ್ರ ತಲೆಯಲ್ಲೂ. ಇದು ಹೇರೂರು ಗ್ರಾಮ ಪಂಚಾಯತಿ ದುಬ್ಳ ಕೊಪ್ಪ ತಾಲೂಕಲ್ಲಿ ನಾನು ಕೂಡ ಅವಾಗ ನಾನೇನು MLA ಆಗಿರಲಿಲ್ಲ, ನಾನು ಈ ಸ್ಪಾಟಿಗೆ ಹೋಗಿದ್ದೆ. ಇದು ವಾಲ್, ಇದು ರಿಸ್ಟೋರ್ ಆಗಿರೋದು. ಈ ವಾಲ್ ಇಷ್ಟೇ ಅಲ್ಲ, ಇದು ಸ್ಟಾರ್ಟಿಂಗ್ ಅಂತ ಇದು 50 ಅಡಿ ದೂರಕ್ಕೆ ಹೋಗಿದೆ. 50 ಅಡಿ ಭೂಮಿಯಿಂದ 50 ಅಡಿ 100 ಅಡಿ ವಾಲೆ ಹೋಗಿದೆ. ಇಲ್ಲ, ವಾಲೆ ಇಲ್ಲ, ಮುಚ್ಕೊಂಡು ಹೋಗಿದೆ. ಇದು ಕಾಣುತ್ತಲ್ಲ ಫೋಟೋ. ಈ ಸಂದರ್ಭದಲ್ಲಿ ಅವ್ರು ಯಾಕೆ ಭ್ರಷ್ಟಾಚಾರದ ಆರೋಪನ ಅವ್ರು ಮಾಡಲಿಲ್ಲ? ಯಾರು ಮಾಡಿದವರು, ಏನಾಗಿದೆ, ಅಥವಾ ಚುನಾಯಿತ ಪ್ರತಿಗಳ ಮೇಲೆ ಯಾಕೆ ಆರೋಪ ಮಾಡಲಿಲ್ಲ? ಇದನ್ನ ಇದು ಅದೇನು ಸೇಮ್ ಈ ಥರ ಕಟ್ಟಿದ ವಾಲ್ ಹೋಗಿರೋದು. ಇದಲ್ಲದೆ ಇಲ್ಲೂ ಕೂಡ ಏನು ನಮ್ಮ ಪಕ್ಕ ಮಾಡದಲ್ಲಿ ನೇರ್ಲುಕುಡಿಯಲ್ಲೂ ಕೂಡ ಒಂದು ಕಾಲದಲ್ಲಿ ಒಂದು ವಾರ ನಿರ್ಮಾಣ ಆಗಿತ್ತು. ಅದು ಹೆಚ್ಚು ಕಡಿಮೆ ವಾಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನೋಡಕ್ಕೆ ಕಾಣ್ತಾ ಇಲ್ಲ, ಅಷ್ಟು ದೂರ ಕೊಚ್ಚೋಗಿದೆ. ಲಕ್ಕಿಲಿ ಅದು ಒಬ್ರು ಪಾಪ ಒಂದು ಭಾಳ ಕೂಡು ಕುಟುಂಬ, ಅವ್ರ ಮನೆ ಹತ್ರಕ್ಕೆ ಹೋಗಿ, ಅದು ಯಾವುದು ದೈವ ಕೃಪೆ, ಅದು ಇವರು ಯಾರೋ ಅಲ್ಲ, ಮನೆ ಹತ್ರಕ್ಕೆ ಹೋಗಿ ಇದೇ ಥರ ಮುಂದೆ ಹೋಗಿದ್ರೆ ಅವರೆಲ್ಲ ಸಮಾಜ ಹೋಗೋದು. ಅದು ಅಲ್ಲಿ ಹೋಗಿ ಅಲ್ಲಿತ್ತು ಲೆಫ್ಟಿಗೆ ಟರ್ನ್ ಆಗಿದೆ. ಲೆಫ್ಟಿಗೆ ಟರ್ನ್ ಆಗಿ ಅಮೌಂಟ್ ಲೆಫ್ಟಿಗೆ ಹೋಗ್ಬಿಟ್ಟಿದೆ ಒಂದು ವ್ಯಾಲ್ಯೂ. ಅದು ನಾನು ನೋಡಿದರೆ ಆಶ್ಚರ್ಯ ಆಗ್ತದಲ್ಲ. ಆ ರೀತಿಯಾಗಿ ಇಡೀ ಕುಟುಂಬದಲ್ಲಿ ಏನೂ ತೊಂದರೆ ಇಲ್ಲದೆ ಉಳ್ಕೊಂಡ್ರು. ಅದು ಹೆಚ್ಚು ಕಮ್ಮಿ 150-200 ಅಡಿ ದೂರ ಕೊಚ್ಚೋಗಿದೆ ವಾಲ್. ಅವಾಗ ಭ್ರಷ್ಟಾಚಾರ ಅಂತ ಹೇಳ್ಬೋಯ್ತಲ್ಲ ಯಾರಾದ್ರೂ ಹೋಗಿ.
ಅವಾಗ ನಾವು ತನಿಖೆ ಮಾಡಿ ನಾನು ಇದ್ದೆ ಅವಾಗ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳಿ ಅಷ್ಟೇ. ಇಷ್ಟು ಹೇಳದ್ಬಿಟ್ಟು ಸುಮ್ಮನೆ ರಾಜಕೀಯ ಆರೋಪಗಳು ಇನ್ನೂ ಮಾಡಿದ್ದಾರೆ. ಅದೊಂದು ಹಾನಿಯಾಗಂಥ ಸಂದರ್ಭ ಭೇಟಿ ಕೊಟ್ಟಾಗ ನಾವು ಫಸ್ಟ್ ಅಲ್ಲಿ ಏನು ಮಾಡಬೇಕು, ಅದನ್ನು ರಿಸ್ಟೋರ್ ಆಗುವಂಥ ಪ್ರಯತ್ನಗಳು ಮಾಡಬೇಕು. ಯಾರಿಗೂ ಅನಾಹುತ ಆಗದಲ್ಲೇ ಇರೋ ರೀತಿ ಕೆಳಗಡೆ ಇದ್ದವ್ರನ್ನ ಸೇಫ್ ಗಾರ್ಡ್ ಮಾಡಿ, ಅದ್ರ ಜೊತೆಗೆ ಇದು ಬಿದ್ದು ಹೋಗದಲ್ಲೇ ಇರೋ ರೀತಿನೋ ಅಥವಾ ಇನ್ನೇನೇನು ಮಾಡೋದಕ್ಕೆ ಕ್ರಮಗಳು ತಗೋಬೇಕು, ಅದಕ್ಕೆ ಸಹಕಾರ ಕೊಡಬೇಕು. ಅತಿವೃಷ್ಟಿ ಅನಾಹುತ ಶಾಲೆಯಲ್ಲಿ ಆಯಿತು ಕುಸಿತ ಆಗ್ತದೆ, ಅವಾಗ ಒದಗಿಸೋದು ನೋಡ್ಬೇಕು ಹೊರತು ಸುಮ್ಮನೆ ಆರೋಪ ಮಾಡ್ಕೊಂಡಿರೋವಂಥದ್ದು ಅಷ್ಟು ಸರಿಯಲ್ಲ ಅನ್ನೋ ಒಂದು ಮಾತನ್ನು ಅವರ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾವತ್ತು ಇಂಥ ಡಿಸಾಸ್ಟರ್ ಸಂದರ್ಭದಲ್ಲಿ ಪೊಲಿಟಿಕಲ್ ಆರೋಪಗಳು ಆಗಬಾರ್ದು. ಇದು ಕ್ರಮ ಅವ್ರು ಹೇಳೋದಕ್ಕಿಂತ ಮುಂಚೆ ನೋಡಿ ನಿನ್ನೆ ಸಸ್ಪೆಂಡ್ ಮಾಡೋದಕ್ಕೂ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಾನು ಪತ್ರ ಬರ್ತೀನಿ. ಅದ್ರ ಮೇಲೆ ಕ್ರಮ ಆಗ್ತದೆ. ಅದಕ್ಕೆ ತಜ್ಞರು 4-5 ತಂಡಗಳು ಬಂದಿದ್ದಾರೆ. ಈಗಾಗಲೇ ಅವರು ಕಮಿಟಿ ಫಾರ್ಮ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಎಲ್ಲ ಕ್ರಮ ತಗೊಂತೀವಿ. ಕೆಳಗಡೆ ಇದ್ದವರಿಗೆ ಫಸ್ಟ್ ಹೇಳಿದ್ರೆ ಫಸ್ಟ್ ಕೆಳಗಡೆ ಇದ್ದವ್ರನ್ನ ಸ್ಥಳಾಂತರ ಮಾಡೋದು ಫಸ್ಟ್ ಕ್ರಮ ತಗೊಳ್ಳಿ. ಅಲ್ಲಲ್ಲ ನಿಮಿಷ ಕೆಲವು ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಲವು ಪರಿಹಾರ ಸಿಗ್ತದೆ. ಅದನ್ನ ನಾನು ಗೊತ್ತಿನಲ್ಲಿ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಇದು ಯನ್ನಾಪುರದ ಮಿನಿ ವಿಧಾನಸೌಧ ಏನಾಗಿದೆ ಪರಿಸ್ಥಿತಿ? ಕೆಟ್ಟ ಎಷ್ಟು ವರ್ಷ ಆಗಿದೆ, ಬಿದ್ದೋಗೋ ಪರಿಸ್ಥಿತಿ ಇದೆ. ಬಿಲ್ಡಿಂಗು ಆಯ್ತಾ, ಹೊರಗಡೆ ರಸ್ತೆ 2 ತಿಂಗಳಿಗೆ ಕಂಪ್ಲೀಟ್ ಕಿತ್ತೋಯ್ತು ಅವ್ರ ಕಾಲದಲ್ಲಿ. ಮೆಣಸೂರು ಕಾಂಕ್ರೀಟ್ ರಸ್ತೆ ಮಾಡಿ ಇನ್ನೂ ಒಂದು 6 ತಿಂಗಳಾಗಿರಲಿಲ್ಲ, ಒಂದೇ ಮಳೆ ಪೂರ್ತಿ ಹೋಯ್ತು ಸಂಪೂರ್ಣ. ನರಸಿಂಹರಾಜಪುರ ಪೊಲೀಸ್ ಸ್ಟೇಷನ್ ಮುಂಭಾಗದ ರಸ್ತೆ ಅದು ಕೂಡ ಕಿತ್ತೋಗಿದೆ. ಆಮೇಲೆ ಹೆಗ್ಗಾರ್ ಕುಡಿಗೆ ಬಾಲು ಸುಮಾರು 60 ಲಕ್ಷ ರೂಪಾಯಿ ಕಟ್ಟಿದ್ದು. ಮೆಣಸೂರು ಪಂಚಾಯತಿ ಬಡಗ್ಬೈಲ್ ರಸ್ತೆ ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ರಿ. ಇದು ಗಡಿಕಲ್ಲಿದ್ದ ಕಚ್ಗೆ ಮೇಗೂರ್ಗ ರಸ್ತೆ ಯಾರು ಮಾಡಿದ್ದು? ಕಾಂಟ್ರಾಕ್ಟರ್ ಯಾರು? ಆ ಕಾಲದಲ್ಲಿ ಯಾರು ಶಾಸಕರಾಗಿದ್ದರು? ಅವಾಗ ನಾನು ರಿಸ್ಟೋರ್ ಮಾಡಿಕೊಟ್ಟ ನಾನು ಸುಮಾರು 30 ಕೋಟಿ ಮಂಜೂರು ಮಾಡಿಸಿ ಸಂಪೂರ್ಣ ರಸ್ತೆ ನಿರ್ಮಾಣ ಮಾಡಿ ಅವ್ರ ಕಡೆಗೆ ಏನು ವಾಲ್ ಬಿದ್ದೋಗಿತ್ತು ಆ ವಾಲ್ ಕೆಲಸನೂ ಈಗ ಆಗ್ತಾ ಇದೆ. ವಾಲ್ ಕೆಲಸ ಅದನ್ನು ನಾವೇನು ಮಾಡಿದ್ವಿ, ಒಂದು ಸ್ಟೇಜ್ ಕಟ್ಟಿ ಅದನ್ನು ನಿಲ್ಲಿಸಿದ್ವಿ, ಮತ್ತೊಂದು ಸ್ಟೇಜ್ ಕಟ್ಟಿ ಮತ್ತೆ ಫಿಲ್ ಮಾಡಿ ಸೇಫ್ಟಿ ನೋಡ್ಕೊಂಡು ಮಾಡಿದ್ವಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೊಂದು ಪ್ರತಿಭಟನೆ ಮಾಡಿದ್ದು ಮತ್ತೆ ಹೇಳ್ತೀನಿ, ಆರೋಪ ಮಾಡಿದ್ದಕ್ಕೆ ಕ್ರಮ ಆಗಬೇಕು ಅಂತೇಳಿ ಏನು ಒತ್ತಡ ತಂದಿರೋ ಅದನ್ನು ನಾನು ಸ್ವಾಗತಿಸ್ತೀನಿ. ಅದು ಅವರ ರೈಟ್ಸ್, ಅವ್ರ ಹಕ್ಕು ಕೂಡ. ಇವರು ನನಗೆ ಫೋನ್ ಮಾಡಿದ್ರು ನಮ್ಮ ಡಾಕ್ಟ್ರು. ನಾನು ಹೇಳಿದೆ, ಇಲ್ಲ ನಾವು ಏನೇನು ಮಾಡಬೇಕಾದ್ರೆ ಮಾಡ್ತೀನಿ, ಭಯ ಬೀಳಕ್ಕೆ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಏಡ್ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ನನ್ನ ಮುಂದೆ ಇವೆಲ್ಲ ಪ್ರಕ್ರಿಯೆ ಇದ್ದಾವೆ. ಇವೆಲ್ಲ ಯಾರು ಏನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಇದು ಸರ್ಕಾರದ ಹಣ ಕೋಟ್ಯಾಂತರ ರೂಪಾಯಿ ಆಗ್ತಾಗ ಸರಿ ತಪ್ಪುಗಳ ತನಿಖೆಗಳು ಆಗಲೇಬೇಕು, ಆಗ್ತದೆ. ಇದಕ್ಕೆ ಏನು ಈ ಘಟನೆ ಆಗಿದೆ, ಇದಕ್ಕೆ ತುಂಬ ನನಗೂ ನೋವಾಗಿದೆ. ನಾನು ಅದನ್ನು ವಿಡಿಯೋದೆಲ್ಲ ಫೋಟೋ ಅದನ್ನು ನೋಡಿ ನಾನು ಭಯ ಬಿದ್ದೋಗಿದೆ. ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ ಹೇಳಿದ ಪ್ರಕಾರ ನಿನ್ನೆ ಸಾಯಂಕಾಲ ಏನು ಪರಿಸ್ಥಿತಿ ಇತ್ತು ಅದೇ ಪರಿಸ್ಥಿತಿ ಮುಂದುವರೆದಿದೆ. ಏನು ಫರ್ದರ್ ಏನು ಡ್ಯಾಮೇಜ್ ಆಗಿಲ್ಲ. ನಾವು ಇನ್ನೂ ಒಂದಷ್ಟು ಅದಕ್ಕೆ ಪ್ರೊಟೆಕ್ಟ್ ಮಾಡೋ ಕ್ರಮಗಳಿದ್ದಾವೆ, ಎಲ್ಲವೂ ನಾವು ತಗೊಂಡಾದ್ಮೇಲೆ ನಾವು ಗ್ಯಾರಂಟಿ ಕೊಡ್ತೀವಿ. ಅಲ್ಲಿವರೆಗೂ ನಾವು ಏನು ಊರಲ್ಲಿ ಸುಮ್ಮನೆ ನಾವೇನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಜವಾಬ್ದಾರಿ ಇರುವಂಥ ಅಧಿಕಾರಿಗಳು. ಹಾಗಾಗಿ ಏನೇನು ರಿಸ್ಟೋರ್ ಮಾಡೋದಕ್ಕೆ ಬೇಕು ಅದನ್ನೆಲ್ಲ ತಗೊಂಡು ಅದಾದ ನಂತರ ಸ್ವಲ್ಪ ಮಳೆ ಗಿಡ ಎಲ್ಲ ಕಡಿಮೆ ಆದಲ್ಲಿ ಇನ್ನೂ ಡಿಸಾಸ್ಟರ್ ಟೀಮಲ್ಲಿ ಕೆಲಸ ಮಾಡಿದಂಥ ಇನ್ನೂ ಅನುಭವಿಸ್ತದ ಕರೆಸಿ ಸಭೆ ಮಾಡಿ ಇಲ್ಲ ಅದನ್ನು ಕಂಪ್ಲೀಟ್ ಡೆಮಾಲಿಷ್ ಮಾಡಬೇಕಾ, ರಿಮೂವ್ ಮಾಡಬೇಕಾ, ಅಥವಾ ಅದಕ್ಕೇನಾದರೂ ಇನ್ನೂ ಫರ್ದರ್ ಏನು ಆಗದಲ್ಲ ರೀತಿ ಪ್ರೊಟೆಕ್ಷನ್ ಪ್ಲಾನ್ಗಳಿದಾವೋ ಟೆಕ್ನಿಕಲ್. ಯಾಕಂದ್ರೆ ನಾನೇನು ಟೆಕ್ನಿಕಲಿ ನನಗೇನು ಗೊತ್ತಿಲ್ಲ. ಅನುಭವದ ಮೇಲೆ ನಾನು ಹೇಳದೆ ಬಿಟ್ಟು ಈ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತೇವೆ ಅನ್ನುವ ಮಾತುಗಳನ್ನು ಹೇಳ್ತಾ, ಇವತ್ತು ಏನು ಈ ಘಟನೆ ನಡೆದಿದೆ ನನಗೂ ಕೂಡ ತುಂಬ ವಿಷಾದ ನೋವಿದೆ. ಇವತ್ತು ಇದನ್ನು ನಾವು ಇದ್ರ ಮುಂದೆ ದೇವ್ರ ದಯಿಂದ ಏನು ಆಗದಲ್ಲೇ ರೀತಿ ಇಲ್ಲಿ ನಿಲ್ಲಿ ಈಗಲೂ ಅಲ್ಲೇನು ಕೆಳಗಡೆ ವಾಸ ಮಾಡೋಂಥ ಯಾರ್ಯಾರು ಇದ್ದಾರೆ ವಾಸ ಮಾಡುವಂಥವ್ರು ಈಗಲೂ ಎಷ್ಟೇ ಗ್ಯಾರಂಟಿ ಕೊಡಲಿ ನೀವು ಅಲ್ಲಿ ಸಿದ್ಧ ಪರಿಸ್ಥಿತಿ ವಾಸ ಮಾಡುವಂಥದ್ದು ಯಾವುದೇ ವ್ಯವಹಾರ ವಹಿವಾಟುಗಳನ್ನ ಮಾಡೋದು ಬೇಡ.
ಇದಾದ ನಂತರ ಒಂದು ಈ ಸ್ಟ್ರಕ್ಚರ್ ಒಂದು ಇದಕ್ಕೆ ಗ್ಯಾರಂಟಿ ಕೊಡಬೇಕು, ಪ್ಲಸ್ ಮುಂದೆ ಇದಕ್ಕೆ ಏನು ಪ್ರೊಟೆಕ್ಷನ್ ಮಾಡಬೇಕು, ಕೆಳಗಡೆ ಇದ್ದಲ್ಲಿ ಏನು ಮಾಡ್ಬೇಕು ನಾವು ಪರ್ಯಾಯ ವ್ಯವಸ್ಥೆ. ಸೊ ಏನಾದ್ರು ಅನಾಹುತ ಆದರೂ ಕೂಡ ನಿಮಗೆ ಏನೇನು ಅನಾಹುತ ಆಗಿರ್ತದೆ ನಿಮಗೆ ವ್ಯಾಲ್ಯೂಯಬಲ್ ಎಲ್ಲ ಈಗಲೇ ತಗೊಂಬಿಡಿ. ಇನ್ನೇನಾದರೂ ಅನಾಹುತ ಅದಕ್ಕೆ ಸರ್ಕಾರದ ಏನೇನು ಪರಿಹಾರ ಕೊಡಬೇಕು ಅದಕ್ಕೆ ಕೊಡೋದಕ್ಕೆ ಸರ್ಕಾರ ಬದ್ಧ ಇದೆ ಅನ್ನುವ ಮಾತನ್ನು ಹೇಳ್ತಾ ಇದ್ರ ಬಗ್ಗೆ ನಾವು ನಿರಂತರ ನಾವು ಟಚ್ಚಲ್ಲಿರ್ತೀವಿ. ಕಾರ್ಯಪಾಲಕ ಅಭಿಯಂತರರು, ಎಕ್ಸಿಕ್ಯೂಟಿವ್ ಲೋಕೋಪಯೋಗಿ ಇಲಾಖೆ, PWD, ಚಿಕ್ಕಮಗಳೂರು ವಿಭಾಗ ಅದರ ಅಧ್ಯಕ್ಷರು, ಸಹಾಯಕ ಪಾಲಕ ಅಭಿಯಂತರ, AWD ಗುಣಮಟ್ಟದ ನಿಯಂತ್ರಣ ಕ್ವಾಲಿಟಿ ಕಂಟ್ರೋಲ್ ಉಪವಿಭಾಗ ಹಾಸನದವರು ಮತ್ತು ತಾಂತ್ರಿಕ ತಜ್ಞರು, ಟೆಕ್ನಿಕಲ್ ಎಕ್ಸ್ಪರ್ಟ್ ಆಲ್ ಓವರ್ ಸ್ಟೇಟ್ ಎಲ್ಲೆಲ್ಲಿದ್ದಾರೆ ಇಂಥದ್ದು ಮ್ಯಾನೇಜ್ಮೆಂಟ್ ಮಾಡೋದಂಥವ್ರು ಅವ್ರನ್ನೆಲ್ಲ ನಾವು ಕರೆಸ್ತಾ ಇದ್ವಿ. ಎಲ್ಲರೂ ಆಗಲೇ ಬಂದು ನಿನ್ನೆಯಿಂದ ಟೆಂಪ್ರರಿ ಏನು ಮಾಡ್ಬೋದು ಫಸ್ಟ್ ಏಡ್ ಅದನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಮುಂದುವರಿಸ್ತೀವಿ ಅನ್ನುವ ಮಾತನ್ನು ಹೇಳ್ತಾ ಆಮೇಲೆ ಇನ್ನು ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.